ನಮಸ್ಕಾರ ವೀಕ್ಷಕರೇ, ಶ್ರೀ ಪ್ರತ್ಯಂಗಿರಾ ದೇವಿ ಅಭಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಮುಖ್ಯವಾದ ಘಟ್ಟ. ಆದರೆ ವಿವಾಹದ ಬಳಿಕ ಹಲವಾರು ಜನರ ಬದುಕಿನಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಮದುವೆಯ ಸುಸಂದರ್ಭದಲ್ಲಿ ಜಾತಕ ನೋಡಿ, ಮುಹೂರ್ತ ನೋಡಿ, ಗುರುಬಲ ನೋಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ರೂ ಕೂಡ ಮದುವೆಯ ನಂತರ ಕಲಹಗಳು ಉಂಟಾಗುತ್ತೆ. ಯಾವ ಕಾರಣಕ್ಕೆ ಮನಸ್ತಾಪಗಳು, ಕಲಹಗಳು ಉಂಟಾಗುತ್ತೆ, ಜೊತೆಗೆ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಶ್ರೀ ಪ್ರತ್ಯಂಗಿರಾ ದೇವಿ ಮಹಾಸಂಸ್ಥಾನದ ಸಂಸ್ಥಾಪಕರು, ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳು ಆಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಗುರುಗಳೇ, ಮದುವೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಗಾದೆ ಮಾತೆ ಇದೆ. ಎರಡು ಕೆಲಸನೂ ಸುಲಭವಾದಂತಹ ಕೆಲಸ ಅಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮದುವೆಯ ಕಲಹಗಳು, ಮನಸ್ತಾಪಗಳು ಹೆಚ್ಚಾಗ್ತಾನೆ ಇದೆ. ಯಾಕೆ? ಈ ಜಾತಕ ನೋಡಿ, ಮುಹೂರ್ತ ನೋಡಿ, ಗುರುಬಲ ನೋಡಿ ಶಾಸ್ತ್ರೋಕ್ತವಾಗಿ ಧಾರೆ ಎರೆದು ಕೊಟ್ಟರೂ ಕೂಡ ಮದುವೆಯಲ್ಲಿ ಕಲಹಗಳು, ಮನಸ್ತಾಪಗಳು ಉಂಟಾಗುತ್ತೆ. ಯಾಕೆ ಅಂತ? ಜಯ ವೃತ್ತಿಂಗಿರಾ ದೇವಿ ಎಂಬಳ್ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾವೃತ್ತಿಂಗಿರಾ ದೇವಿ ಸನ್ನಿಧಾನಕ್ಕೆ ಸ್ವಾಗತ, ಸುಸ್ವಾಗತ. ಮದುವೆಯನ್ನು ಮಾಡಿ ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಹೋಮ ಹವನಗಳನ್ನು ಮಾಡಿ, ಎಲ್ಲ ರೀತಿಯ ಕನ್ಯಾದಾನವನ್ನು ಮಾಡಿ ಮದುವೆ ಮಾಡಿದ ನಂತರ ಅವರಿಗೆ ಡೈವರ್ಸ್ಗಳಾಗತ್ತೆ, ಜಗಳಗಳಾಗತ್ತೆ, ಮನಸ್ತಾಪಗಳು ಉಂಟಾಗತ್ತೆ. ಅದರಲ್ಲೂ ಕೋರ್ಟಲ್ಲಿ ರಾಶಿ ಕೇಸ್ಗಳು ಪೆಂಡಿಂಗ್ ಉಳಿಯೋಷ್ಟು. ಕೋರ್ಟಿಗೆ ಹೋಗ್ದಲೇ ಮನೇಲೆ ಕಿತ್ತಾಡೋರು ಇನ್ನಿಷ್ಟು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಕೋರ್ಟಿಗೆ ಹೋಗಿರೋರೇ ಲಕ್ಷಾಂತರ ಜನ ಇದ್ದಾರೆ. ಏನಿದೆಲ್ಲ ಅನ್ನೋ ಪ್ರಶ್ನೆಗೆ ಬರೀ ಜಾತಕ ಮಾತ್ರ ಕೂಡಿದ್ರೆ ಚೆನ್ನಾಗಿರ್ತಾನೆ ಅನ್ನೋದು ಸುಳ್ಳು. ಅವರ ಮನಸ್ಥಿತಿಗಳೂ ಕೂಡ ಅಷ್ಟೇ ಕೂಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಏನು ಈಗೆಲ್ಲ ಏನಪ್ಪ ಅಂದರೆ ಬರೀ ಜಾತಕ ಕೂಡತ್ತಾ, ಗ್ರಹ ಮೈತ್ರಿ ಆಗತ್ತಾ, ತಾರಾಬಲ ಬರುತ್ತಾ, ಇಲ್ಲ ಅವ್ರಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಪಾಸ್ತಿ ಇದೆ, ಎಷ್ಟು ಜಮೀನಿದೆ, ಎಷ್ಟು ಸೈಟ್ ಇದೆ, ಎಷ್ಟು ಕಾರ್ ಇದೆ, ಅದು ಮಾತ್ರ ನೋಡಿ ಮದುವೆ ಮಾಡುವಂಥ ಒಂದು ಸನ್ನಿವೇಶ ಬಂದುಬಿಟ್ಟಿದೆ. ಆಯಿತಾ? ಅವರಿಗೆ ಒಳ್ಳೆ ತೋಟ, ಜಮೀನು, ಸೈಟು, ಬಿಲ್ಡಿಂಗ್ಗಳೆಲ್ಲ ಇದೆ, ಚೆನ್ನಾಗಿರ್ತಾರೆ, ಅವ್ರಿಗೆ ಮದುವೆ ಮಾಡಿ ಕೊಟ್ಬಿಡಬೇಕು. ಏನಾದರೂ ಮಾಡಿ ಅವರಿಗೆ ನಾವು ಸಂಬಂಧ ಕುದುರಿಸ್ಬೇಕು, 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳಿದ್ದಾರೆ ಅಂತೇಳಿ ಎಷ್ಟೋ ಸುಳ್ಳು ಜಾತಕಗಳನ್ನು ರೆಡಿ ಮಾಡಿ ಮದುವೆ ಮಾಡಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ಆಯಿತಾ? ಸುಳ್ಳು ಜಾತಕಗಳನ್ನ ರೆಡಿ ಮಾಡಿ ಮದುವೆ ಮಾಡಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ಇನ್ನು ಎಷ್ಟೋ ಜನ ಏನಪ್ಪ ಅಂದರೆ ಎಷ್ಟು ದೊಡ್ಡ ಸಂಬಂಧ ಬರುತ್ತೋ ಅಷ್ಟು ದೊಡ್ಡ ಸಂಬಂಧಕ್ಕೆ ಬ್ರೋಕರ್ಗಳಿಗೆ ಕಮಿಷನ್ ಕೊಡುವಂಥದ್ದು ಕೂಡ ಇದೆ. ಅಂದ್ರೇನು, ಆ ಹುಡುಗನಿಗೆ ಒಂದು 5 ಕೋಟಿ ಕಮಿಷನ್, 5 ಕೋಟಿ ಆಸ್ತಿ ಇದೆ ಅಂದರೆ ನನಗೆ 5 ಲಕ್ಷ ಕಮಿಷನ್ ಕೊಡಬೇಕು ಅನ್ನೋ ಒಂದು ಪರಿಕಲ್ಪನೆ ಎಷ್ಟೋ ಕಡೆ ಇದೆ. ಅದಾದಮೇಲೆ ಪ್ರತಿ ತಿಂಗಳಿಗೆ ಮೊಬೈಲಿಗೆ ಕರೆನ್ಸಿ ಹಾಕಿರೋ ರೀತಿ ಆ ಒಂದು ಮ್ಯಾಟ್ರಿಮೋವಿಗಳಿಗೆ ನಾವು ಅಲ್ಲಿ ಹಣ ಡೆಪಾಸಿಟ್ ಮಾಡಿ ಅಲ್ಲಿ ನಾವು ಅದು ಹುಡುಕಾಟ ಮಾಡುವಂಥದ್ದು, ಇದೆಲ್ಲ ಮಾಡಿ ಎಲ್ಲ ಏನೇನೋ ಮಾಡಿದ್ರು ಕೂಡ ಅವರಿಗೆ ಯಾಕೆ ಇದೆಲ್ಲ ಆಗತ್ತೆ ಅಂದರೆ ಇದೇ ಈ ಸಮಸ್ಯೆಯ ಮೂಲ ಪ್ರಾರಂಭದಿಂದಲೇ ಆಗೋಗಿರುತ್ತೆ. ಯಾವ ಪ್ರಾರಂಭ? ಇವರು ಮದುವೆ ನಿಶ್ಚಯ ಮಾಡಬೇಕು ಅಂತ ಹೊರಡ್ತಾರಲ್ಲ, ಅಲ್ಲಿಂದಲೇ ಆ ಸಮಸ್ಯೆಯ ಮೂಲ ಪ್ರಾರಂಭ. ಯಾಕೆ? ಇವರು ಹುಡುಗ ಗುಣವಂತನ ಇಲ್ಲ ಹುಡುಗಿ ಗುಣವಂತಳ, ವಿದ್ಯಾವಂತರ, ನಮ್ಮ ಮನೆಗೆ, ನಮ್ಮ ಮನಸ್ಥಿತಿಗೆ ಸರಿ ಹೊಂದಿಕೊಂಡು ಹೋಗ್ತಾರಾ ಅನ್ನೋದಕ್ಕಿಂತ ಜಾಸ್ತಿ ಬರೀ ಇಂಥ ಒಂದು ಆಡಂಬರದ ವಿಚಾರ ಬಗ್ಗೆನೇ ಅವ್ರಿಗೆ ಜಾಸ್ತಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಅಂದರೆ ಏನು, ಅವರಿಗೆ ಏನಪ್ಪ ಅಂದರೆ ತುಂಬ ಮನೆ ಇರಬೇಕು, ಸೈಟ್ ಇರಬೇಕು, ಜಮೀನು ಇರಬೇಕು, ಬರೀ ಇದೇ ಒಂದು ಪರಿಕಲ್ಪನೆಯಲ್ಲಿ ಭಾಳಷ್ಟು ಕುಟುಂಬಗಳಿದ್ದಾವೆ. ಇನ್ನು ಒಬ್ಬನೇ ಮಗ ಇರಬೇಕು, 2 ಮಕ್ಕಳಿರಬಾರ್ದು, 2 ಮಕ್ಕಳಿದ್ದಾರೆ ಅಂದರೆ ಇವರಿಗೆ ಆಸ್ತಿ ಪಾಲಾದರೆ ಎಷ್ಟು ಆಸ್ತಿ ಬರುತ್ತೆ ಈಗಲೇ ಗೊತ್ತಾಗಬೇಕು. ಆಯಿತಾ? ಅವನಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂದರೆ ಅವನಿಗೆ ಮನೆ ಬಾಡಿಗೆ ಕಟ್ಟಿದ್ರೆ, ಜೀವನಕ್ಕೆ ಖರ್ಚು ಮಾಡಿಕೊಂಡ್ರೆ, ಕಾರ್ EMI ಹೋದರೆ ಎಷ್ಟು ಕೈಗೆ ಉಳಿಯುತ್ತೆ ಈಗಲೇ ಗೊತ್ತಾಗಬೇಕು. ಅಂದರೆ ಇಂಥ ಮನಸ್ಥಿತಿಗಳು ಇಟ್ಕೊಂಡು ಪ್ರಾರಂಭದಲ್ಲಿ ಹೊರಟಾಗ ಅಂದರೆ ಜಗಳ ಮಾಡ್ಕೊಬೇಕು ಅಂತಲೇ ಇವರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಆಯ್ತು ಅಲ್ಲಿಗೆ. ಏನೋ ಇದೆಲ್ಲ ಫಸ್ಟು ಬಿಟ್ಟು ಜೀವನಾಭಿವೃದ್ಧಿ ಚೆನ್ನಾಗಿರಬೇಕು ಅನ್ನೋ ಮನಸ್ಥಿತಿ ಎಷ್ಟೋ ಜನರಿಗೆ ಇಲ್ಲವೇ ಇಲ್ಲ. ಇದೇ ಎಷ್ಟೋ ಜನರಿಗೆ ಜಗಳಕ್ಕೆ, ಕಿರಿಕರಿಗೆ ಮೂಲ ಕಾರಣವೇ ಅವರ ಮನಸ್ಥಿತಿಗಳು ಸರಿ ಇಲ್ಲದಿರೋದು. ಇನ್ನು 2ನೇ ವಿಚಾರವಾಗಿ ಮುಂದುವರೆದಿರೋದು ಈ ಒಂದು ಅವರ ಹಣೆ ಬರವೋ, ಗ್ರಹಚಾರವೋ, ಇನ್ನೊಂದು ದೋಷವೋ, ಮಾಂತ್ರಿಕವೋ, ಮಾಟ ಮಂತ್ರವೋ ನೆಕ್ಸ್ಟ್. ಇದು ಫಸ್ಟ್ ವಿಚಾರ. 2ನೇ ವಿಚಾರ ಏನಪ್ಪ ಅಂದರೆ ಈ ತುಂಬ ದೃಷ್ಟಿದೋಷಗಳಿಂದ, ತುಂಬ ನೆಗೆಟಿವ್ ವೈಬ್ರೇಷನ್ಸ್ಗಳಿಂದ
ಇಂಥ ಒಂದು ಸಂಬಂಧಗಳಲ್ಲಿ ಕಲಹಗಳು ಉಂಟಾಗಿರೋದು ಬಹಳ ಇದೆ. ಏನು ದೃಷ್ಟಿದೋಷ ಅಂದರೆ ಆ ಮದುವೆಯನ್ನು ಮಾಡಿದಾಗ ಮಾಡುವಂಥ ಅರೇಂಜ್ಮೆಂಟ್ಗಳಾಗಿರ್ಬೋದು, ಇವರು ಹಾಕುವಂಥ ಚಿನ್ನ ಬೆಳ್ಳಿ ಒಡವೆ ವಸ್ತ್ರಗಳಾಗಿರ್ಬೋದು, ತುಂಬ ದೊಡ್ಡ ಕಲ್ಯಾಣ ಮಂದಿರದಲ್ಲಿ ಮದುವೆ ಮಾಡುವಂಥದ್ದಾಗಿರ್ಬೋದು, ಇದರಲ್ಲಿ ನೋಡಿ ಜನ ಏನು ಹೊಟ್ಟೆ ಕಿಚ್ಚು ಪಡ್ತಾರೆ, ಏನು ಕಣ್ಣ ದೃಷ್ಟಿ ಹಾಕ್ತಾರೆ, ಆ ನೆಗೆಟಿವ್ ವೈಬ್ರೇಷನ್ಸ್ ಏನು ಕ್ರಿಯೇಟ್ ಆಗುತ್ತೆ, ಅದರಿಂದ ಸಾಕಷ್ಟು ಮನಸ್ತಾಪಗಳು ಕಿರಿಕಿರಿಗಳು ಉಂಟಾಗತ್ತೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಈ ಹುಡುಗಿ ನಮ್ಮ ಸಂಬಂಧಕ್ಕೆ ತರಿಸ್ಕೊಬೇಕಾಗಿತ್ತು, ನಮಗೆ ಆಗಬೇಕಾಗಿತ್ತು, ಸೋದರ ಸಂಬಂಧಲ್ಲೇ ಆಗಬೇಕಾಗಿತ್ತು, ಬೇಕಾದಷ್ಟು ಆಸ್ತಿ ಇದೆ, ಒಬ್ಬಳೇ ಮಗಳು ನಮೇ ತರಿಸ್ಕೊಬೇಕಾಗಿತ್ತು ಅಂತ ಎಷ್ಟೋ ಜನ ಪ್ರಯತ್ನ ಪಡ್ತಾರೆ. ಆ ಮದುವೆ ನಿಶ್ಚಯವಾಗಲ್ಲ. ಅಂದರೆ ಬೇರೆ ಎಲ್ಲ ಹೊರಗಡೆ ಸಂಬಂಧಕ್ಕೆ ಮದುವೆ ಮಾಡಿ ಕೊಟ್ಟು ಬಿಡ್ತಾರೆ. ಅದಾದ ಮೇಲೆ ಅವ್ರು ಏನೋ ಒಂದು ಮಾಂತ್ರಿಕ ಪ್ರಯೋಗವೋ ವಾಮಾಚಾರವೋ ಮಾಡಿ ಆ ಒಂದು ಮದುವೆಯನ್ನು ಮುರಿಯುವಂಥದ್ದು, ನನಗೆ ಸಿಗದಲೇ ಇರೋದು ಬೇರೆಯವರಿಗೂ ಸಿಗಬಾರ್ದು ಅನ್ನೋ ಹೊಟ್ಟೆ ಕಿಚ್ಚು ಮತ್ತು ಮಾಂತ್ರಿಕ ಪ್ರಯೋಗಗಳು, ಇದರಿಂದ ಎಷ್ಟೋ ಜನರ ಮನೆ ಸಂಸಾರಗಳು ಕೆಟ್ಟು ಹೋಗಿದೆ. ಇನ್ನಷ್ಟು ವಿಚಾರಗಳು, ಮದುವೆಗಿಂತ ಮುಂಚೆನೇ ಲವ್ ಮಾಡಿಕೊಂಡು ಅದು ಮನೇಲಿ ಹೇಳದಲ್ಲೇ ಅದನ್ನು ಎಷ್ಟೋ ಹಾಗೆ ಅರ್ಧಕ್ಕೆ ಡಿಸ್ಕಂಟಿನ್ಯೂ ಆಗಿ ಆ ದೂರದಲ್ಲಿರೋವಂಥ ಪ್ರಿಯತಮ, ದೂರದಲ್ಲಿರೋವಂಥ ಎಲ್ಲೋ ಪ್ರೇಯಸಿ ಅವ್ರ ಮೇಲೆ ಮನಸ್ಸಿಟ್ಕೊಂಡು ಇಲ್ಲಿರೋ ಗಂಡ ಮಕ್ಕಳನ್ನ ದೂರ ಮಾಡ್ಕೊಂಡಿರೋವಂಥವ್ರು ಎಷ್ಟೋ ಜನ ಇದ್ದಾರೆ. ಅದನ್ನು ಹೊರಗಡೆ ಪ್ರಪಂಚಕ್ಕೆ ಹೇಳೋಕ್ಕಾಗ್ದಲ್ಲೇ ಕಣ್ಣೀರು ಹಾಕ್ಕೊಂಡು ನಮ್ಮ ಹತ್ರ ಬಂದು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕೊಡಿಸಿ ಅಂತ ಕೇಳೋವಂಥವ್ರು ಎಷ್ಟೋ ಜನ ಇದ್ದಾರೆ. ಏನು ಅಂದರೆ ಮನಸ್ಸು ಅಲ್ಲಿರುತ್ತೆ, ನಾಮಕಾವಸ್ಥೆಗೆ ಮಾತ್ರ ಮದುವೆ ಮಾಡ್ಕೊಂಡಿರ್ತಾರೆ. ತಂದೆ ತಾಯಿ ಅಂದರೆ ಒಪ್ಪಂದಕ್ಕೆ, ತಂದೆ ತಾಯಿಯರ ಒತ್ತಾಯಕ್ಕೆ ಇಲ್ಲಿ ಮದುವೆ ಮಾಡ್ಕೊಂಡಿರ್ತಾರೆ. ಇಲ್ಲೇನಾಗತ್ತೆ, ತಂದೆ ತಾಯಿ ಅಂದರೆ ಏನು ಅನ್ಕೊಂತಾರೆ, ಅಯ್ಯೋ ನಾವು ಇಷ್ಟು ಪೂಜೆ ಮಾಡಿದ್ವಿ, ಇಷ್ಟು ಪುರಸ್ಕಾರ ಮಾಡಿದ್ವಿ, ಇಷ್ಟೆಲ್ಲ ಜಾತಕ ನೋಡಿದ್ವಿ, ಇಷ್ಟೆಲ್ಲ ನಾವು ತಾರಾಬಲ ಎಲ್ಲ ನೋಡಿ ಕನ್ಯಾದಾನ ಮಾಡಿಕೊಟ್ರು ಕೂಡ ಯಾಕೆ ಇವರಲ್ಲಿ ಮನಸ್ತಾಪಗಳು ಬರ್ತಾ ಇದೆ, ಯಾರಕ್ಕೆ ಹೊಂದಾಣಿಕೆ ಬರ್ತಾ ಇಲ್ಲ ಅಂದರೆ ಇದ್ಯಾರೋ ಕಾಲೇಜಿಂದಾನೇ ಕೊಲಿಗೂ ಕಾಲೇಜಿನ ಲವ್ ಅಂತ ಹೇಳ್ಕೊಂಡು ಅಲ್ಲಿ ಮಾಡ್ಕೊಂಬಂದು ಕೊನೆಗೆ ವಿಧಿ ಇಲ್ಲದೆ ಈ ಕಡೆ ತಂದೆ ತಾಯಿಂದ್ರಿಗೂ ಮನಸ್ಸು ಒಪ್ಸೋಕ್ಕಾಗ್ದಲೆ, ಈ ಕಡೆ ಆ ಹುಡುಗನಿಗೂ ಬಿಡೋಕ್ಕಾಗ್ದಲೆ ಮಧ್ಯ ಜೀವನ ಇವ್ರದ್ದೂ ಕೆಟ್ಟು ಹೋಗುತ್ತೆ, ಅವ್ರದ್ದೂ ಕೆಟ್ಟು ಹೋಗುತ್ತೆ. ಮದುವೆ ಮಾಡ್ಕೊಂಡ್ಮೇಲೆ ನೆಮ್ಮದಿಯಿಂದ ಇರೋಲ್ಲ. ಈ ಥರ ಎಲ್ಲ ಎಷ್ಟೋ ಜನ ಇರುವಂಥವ್ರು ಇದ್ದಾರೆ. ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಮುಂದೆ ಒಂದು ಪ್ರಯತ್ನ, ಅಂದರೆ ಇದೆಲ್ಲ ನಾನು ಹೇಳಿಬಿಟ್ರೆ ಆಗೋಗುತ್ತೆ ಅಂತಲ್ಲ, ಆ ಒಂದು ವಿಚಾರಗಳಿಗೆ ಒಂದು ಸಣ್ಣ ಪುಟ್ಟ ಪರಿಹಾರದಿಂದ ಒಂದು ಪರಿಹಾರ ಹುಡ್ಕೊಂಡು ಪ್ರಯತ್ನ, ಉಳಿದಿದ್ದು ಭಗವಂತ ಜಗನ್ಮಾತೆ ಇಚ್ಛೆ ಬಿಟ್ಟಿದ್ದು. ಎಸ್ ಗುರುಗಳೇ, ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಮ್ಮ ಹುಡುಗನ್ ಸಹ ನನ್ನ ಮಗಂದು ಸ್ವಲ್ಪ ವಿದ್ಯಾಭ್ಯಾಸ ಸ್ವಲ್ಪ ಕೇಳ್ಬೇಕಾದ್ರು. ಹೇಳಿ, ಏನು ಹೆಸರು, ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ? 8ನೇ ಕ್ಲಾಸ್ ಓದ್ತಾನೆ ಗುರುಜಿ. ಅವನು ಡೇಟ್ ಆಫ್ ಬರ್ತ್ ಬಂದು 5/10/2010. ಹೇಳಿ, ಏನು ಸಮಸ್ಯೆ ಏನಾಗಿದೆ? ಏನ್ ಮಾಡ್ರು ಅವನು ವಿದ್ಯಾಭ್ಯಾಸ ಆಗ್ತಾ ಇಲ್ಲ, ಅದಕ್ಕೆ ಏನನ್ನ ಪರಿಹಾರ ಇದೆ ಗುರುಜಿ? ಏನು ಮಾಡೋದು, ವಿದ್ಯಾಭ್ಯಾಸದ ಆಸಕ್ತಿ ಇಲ್ಲ. ನಾವಂತ ಹೇಳಿದ್ರೆ ಅವರೊಂದು ಮಾತಾಡ್ತಾರೆ. 8ನೇ ಕ್ಲಾಸ್ ಹುಡುಗ ಅಂದರೆ ಅವನಿಗೆ ಸಾಕಷ್ಟು ಮಾತುಕತೆ ಮತ್ತು ಸ್ವಲ್ಪ ಮಂತ್ರ ಹೇಳೋ ಅಷ್ಟರ ಜ್ಞಾನ ಇರುತ್ತೆ. ಏನು ಹೇಳೋ ಅಂಥ ಮಂತ್ರ ಅಂದರೆ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಮಗನ ಕೈಯಲ್ಲಿ ಒಂದು 48 ಸತಿ ಹೇಳ್ತಾ ಬನ್ನಿ, ಆದಷ್ಟು ಒಳ್ಳೆಯದಾಗತ್ತೆ. ಅವನು ಏನೂ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಇನ್ನು 8ನೇ ಕ್ಲಾಸ್ ಹುಡುಗ, ತಿದ್ದಿ ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಾನೆ. ಮತ್ತು ಗುರುವಿನ ಅನುಗ್ರಹವೂ ಕೂಡ ಬೇಕು. ಈ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀನಿ. ಗುರೂಜಿ ತುಂಬ ಸ್ಪೀಡಾಗಿ ಹೇಳ್ತಾರೆ. ನಾವು ಬರ್ಕೊಳಕ್ಕಾಗಲ್ಲ ಅಂದರೆ ಇದೇ ವಿಸ್ತಾರ ಓಂಕಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದು ನೋಡಿಕೊಂಡು ಮೊಬೈಲಲ್ಲಿ ಒಂದಲ್ಲ 100 ಸತಿ ಕೇಳಿ ಬರ್ಕೊಂಡು ಅಭ್ಯಾಸ ಮಾಡಿ. ಈ ಎಲ್ಲರಿಗೂ ಅನ್ವಯ ಆಗುತ್ತೆ, ಅವರಿಗೆ ಒಳ್ಳೆಯದಾಗೋದಕ್ಕೆ ದಾರಿ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗಣಪತಿ ರಾವ್ ಅಂತ ಹೇಳಿ. ನಮಸ್ತೆ. ನಮಸ್ತೆ ಸರ್. ಮಾತನಾಡಿ, ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ನಮಸ್ತೆ ಗುರೂಜಿ. ನಮಸ್ತೆ, ಹೇಳಿ. ನಮ್ಮ ಮಗಂದು ಮಂಜುನಾಥ್ ಅಂತ ಹೆಸರು ಸರ್. ಅವನು 13/9/85 ಜನ್ಮಿ ಶಿವರಿ. ಅವ್ನು ವಿಜಯಪುರದಲ್ಲಿ ಜನ್ಮ ತಾಳನ್ರಿ. ಅವನು ವಿಳಂಬ ಆಗ್ತಾ ಇದ್ರಿ ಮದುವೆ. ಎಷ್ಟು ಪ್ರಯತ್ನ ಮಾಡಿದ್ರು 2-3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರು, ಮದುವೆ ಸೆಟ್ ಆಗ್ತಾ ಇಲ್ಲ ಸರ್. ಓಕೆ, ಮದುವೆಯಲ್ಲಿ ವಿಳಂಬ ಉಂಟಾಗ್ತಾ ಇದೆ. 2-3 ವರ್ಷದಿಂದ ಪ್ರಯತ್ನ ಪಟ್ಟರು ಕೂಡ ನಿಶ್ಚಯವಾಗ್ತಾ ಇಲ್ಲ. ಹೌದ್ರಿ, ಹೌದು. ಹೆಸರೇನಂದ್ರಿ? ಮಂಜುನಾಥ್. ಓಕೆ, ಇವರ ಮಗನ ಮದುವೆ ನಿಶ್ಚಯವಾಗಲಿ ಅಂತ ಹೇಳಿಬಿಟ್ಟು ಸಾಧ್ಯವಾದರೆ ಒಂದು ಶಿವಮೊಗ್ಗ ಪ್ರತ್ಯಂಗರ ದೇವಿ ಸನ್ನಿಧಾನಕ್ಕೆ ಒಂದು ತಡೆ ನಿವಾರಣೆ ಪೂಜೆ ಅಂತ ಇದೆಯಮ್ಮ. ಮದುವೆಯಲ್ಲಿ ತುಂಬ ಅಡೆತಡೆಗಳು ಉಂಟಾಗಿದೆ ಅಂದಾಗ ತಡೆ ನಿವಾರಣೆ ಪೂಜೆಯನ್ನು ಮಾಡಿಸಿ, ಜೊತೆಗೆ
ಅಲ್ಲಿ ನಡೆಯುವಂಥ ಸ್ವಯಂವರ ಪಾರ್ವತಿ ಆರಾಧನೆಯಲ್ಲಿ ಮತ್ತು ಸಂಕಲ್ಪದ ಪೂಜೆ, ಹೆಸರು ರಾಶಿ ನಕ್ಷತ್ರದ ಮೇಲೆ ದೋಷ ಪರಿಹಾರಕ್ಕೆ ಸಂಕಲ್ಪದ ಪೂಜೆ ನಡೆಯುತ್ತೆ. ಈ ಮದುವೆ ವಿಚಾರವಾಗಿ ನಡೆಯುತ್ತೆ. 108 ಅರಿಶಿಣ ಕೊಂಬಿನ ಹಾರವನ್ನು ಕಟ್ಟಿ ಮಗನೇ ತರಬೇಕು. ಆ ಮಗನಿಗೂ ಕೂಡ ಹೋಮ ಪೂಜೆಯಲ್ಲಿ ಕೂರಿಸಿ ಪರಿಹಾರವನ್ನು ಅನುಸರಿಸಿ ಖಂಡಿತ ಆಗತ್ತೆ. ಮುಂದೆ ಬರುವಂಥ 26ನೇ ತಾರೀಕು ಹುಣ್ಣಿಮೆ ದಿವಸ ಈ ಪೂಜಾನುಷ್ಠಾನ ನಡೀತಾ ಇದೆ. ಆ ಹೆಸರು ನೋಂದಾಯಿಸಿ ಆ ಪೂಜೆಯಲ್ಲಿ ಕೂರಿಸಿ ಅವರಿಗೆ ಕಂಕಣ ಯೋಗ ಕೂಡಿ ಬರೋಕ್ಕೆ ದಾರಿಯಾಗುತ್ತೆ. ಧನ್ಯವಾದಗಳು ಗಣಪತಿ ರಾವ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನೂ ಕೆಲವರ ಜೀವನದಲ್ಲಿ ನಾವು ಗಮನಿಸಬಹುದು, ಇಷ್ಟಪಟ್ಟು ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಿರ್ತಾರೆ, ಅವರ ಜೀವನದಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು, ಮನಸ್ತಾಪಗಳು ಉಂಟಾಗುತ್ತೆ. ಯಾಕೆ ಮನಸ್ತಾಪಗಳು ಉಂಟಾಗೋದಕ್ಕೆ ನಾನು ಫಸ್ಟೇ ಹೇಳಿದ್ದೇನೆ ನಿಮಗೆ, ಮನಸ್ಥಿತಿಗಳು ಕಾರಣ ಅಂತ. ಯಾವ ಗ್ರಹ ನಕ್ಷತ್ರ ದೇವರು ದಿಂಡ್ರಲ್ಲ ಆಮೇಲೆ ಇವರಲ್ಲಿ ಮನಸ್ಥಿತಿಗಳು ಸರಿ ಇಲ್ಲ ಅಂದಾಗ ತುಂಬ ಈಗೋನೆಸ್ ಇದೆ, ತುಂಬ ಹೆಡ್ವೇಟ್ ಇದೆ, ಸ್ವಲ್ಪ ಸರಿ ಹೊಂದಿಕೊಂಡು ಜೀವನ ಮಾಡುವಂಥ ಮನಸ್ಥಿತಿ ಇಲ್ಲ ಅಂದಾಗ ಸರ್ವೇ ಸಾಮಾನ್ಯವಾಗಿ ಜಗಳ ಆಗೋದು ಕಾಮನ್ನು. ಅದ್ರ ಮೇಲ್ಪಟ್ಟು ಸ್ವಲ್ಪ ತುಂಬ ಜಾಸ್ತಿ ಆಗತ್ತೆ ಅಂದರೆ ಮನೆಯವ್ರನ್ನೂ ಒಪ್ಪಿಸಿ ಮದುವೆ ಮಾಡಿಕೊಂಡ್ರು ಆಯಿತು ಅಂದರೆ ಕೆಲವೊಂದು ಮಾಂತ್ರಿಕ ಪ್ರಯೋಗವಾಗಿದೆಯಾ, ಇಲ್ಲ ತಾಂತ್ರಿಕ ಪ್ರಯೋಗವಾಗಿದೆಯಾ, ವಾಮಾಚಾರವಾಗಿದೆಯಾ, ಇದನ್ನು ಫಸ್ಟು ನೋಡ್ಕೊಬೇಕು. ಅದಾದ ಮೇಲೆ ಆ ಜಾಗದ ಎಷ್ಟು ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅನ್ನೋದು. ಇನ್ನೊಂದು, ಈ ಥರ ಕಾಳಸರ್ಪ ದೋಷ ಏನಾದರೂ ಇದೆಯಾ, ಕಾಳಸರ್ಪದಿಂದ ರಾಹು ಕೇತು ದೋಷಗಳೇನಾದರೂ ಉಂಟಾಗಿದೆಯಾ, ಆ ಸರ್ಪ ಶಾಪಗಳು ಉಂಟಾಗಿದೆಯಾ ನೋಡಿಕೊಂಡು ಅದು ಸೂಕ್ತವಾಗಿರೋಂಥ ಪರಿಹಾರಗಳನ್ನು ಅನುಸರಿಸಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಇವರ ಹೋಲ್ಸಲಾಗಿ ಎಲ್ಲರಿಗೂ ಅನ್ವಯ ಆಗುವಂಥ ಪರಿಹಾರದ ಮಾರ್ಗ ಒಂದು ಕಡೆ ಆದರೆ, ಇನ್ನೊಂದು ಇವರ ಕರ್ಮಾನುಸಾರವಾಗಿ ಇವರವರ ಪರ್ಟಿಕ್ಯುಲರ್ ಇವರ ಹೆಸರು ರಾಶಿ ನಕ್ಷತ್ರಕ್ಕೆ ಇವರ ಸಮಸ್ಯೆಗೆ ತಕ್ಕನಂತಹ ಕೆಲವೊಂದು ಪರಿಹಾರಗಳನ್ನು ಅವರವರು ಅವರ ವೈಯಕ್ತಿಕ ಜೀವನದಲ್ಲಿ ಮಾಡಲೇಬೇಕಾಗತ್ತೆ. ಅಂದರೆ ನಾನು ಸ್ವಲ್ಪ ನನ್ನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಕೆಲವೊಂದನ್ನು ಹೇಳ್ಬೋದು, ಎಲ್ಲರಿಗೂ ಅನ್ವಯ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇವರು ಮಾಡಿರೋಂಥ ಧರ್ಮಕರ್ಮ, ಇವರ ಜೀವನ, ಇವರ ದೇಹ ಪ್ರಕೃತಿಯೇ ಬೇರೆ ರೀತಿ ಇರುತ್ತೆ. ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ಥರ ಇರುತ್ತೆ. ಆದರೆ ಎಲ್ಲರಿಗೂ ಅನ್ವಯವಾಗಲಿ ಅಂತ ಕೆಲವೊಂದು ಹೇಳ್ಬೋದು, ಬಿಟ್ಟರೆ ಎಲ್ಲರಿಗೂ ಆಗತ್ತೆ ಅನ್ನೋದು ತಪ್ಪು. ಆದರೆ ಸಮಸ್ಯೆಯ ಪ್ರಮಾಣ ಜಾಸ್ತಿ ಇದೆ ಅಂದಾಗ ಸೂಕ್ತವಾದಂಥ ಪರಿಹಾರವನ್ನು ಅನುಸರಿಸಿ ಜೀವನಕ್ಕೆ ಬೇಕಾಗುವಂಥ ದಾರಿ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ. ಮೇನಾಗಿ ಮಾಡಬೇಕಾಗಿರೋದು ಏನಪ್ಪ, ಅವರ ಮನಸ್ಥಿತಿಗಳು ಅವರು ಸರಿ ಮಾಡ್ಕೊಬೇಕು, ಮೊದಲನೇ ವಿಚಾರ. ಎರಡನೇ ವಿಚಾರ, ಇಂಥ ತುಂಬ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಸಿಂಪ್ಟಮ್ಸ್ಗಳು ತುಂಬ ಕಾಣ್ತಾ ಇದೆ, ತುಂಬ ನನಗೆ ಯಾಕೋ ಈಗಲೇ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ನನ್ನ ಸೂಕ್ಷ್ಮ ಮನಸ್ಸಿಗೆ, ಒಳ ಮನಸ್ಸಿಗೆ ಗೊತ್ತಾಗ್ತಾ ಇದೆ ಅಂದ ತಕ್ಷಣವೇ ಅದಕ್ಕೆ ದೈವಿಕವಾಗಿ ಏನು ಪರಿಹಾರಗಳು ಬೇಕು ಅದನ್ನು ಮಾಡ್ಕೊಬೇಕು. ಅದಾದಮೇಲೆ ತುಂಬ ಈ ಥರ ಗಂಡ ಹೆಂಡತಿರಲ್ಲಿ ಹೊಂದಾಣಿಕೆಗಳು ಬರ್ತಾ ಇಲ್ಲ ಅಂದರೂ ಕೂಡ ಹಿಂಗೆ ಕೌನ್ಸಲಿಂಗ್ ಅಂತ ಏನು ಮಾಡ್ತಾರೆ ಅದು ಕೂಡ ಬಹಳನೇ ಮುಖ್ಯ. ಯಾಕಂದರೆ ಎಲ್ಲ ದೇವರಿಂದನೇ ಆಗುತ್ತೆ, ನಾನು ದೇವ್ರಿಗೆ ನಮಸ್ಕಾರ ಮಾಡಿದ್ದೀನಿ ನನಗೆಲ್ಲ ಒಳ್ಳೇದಾಗ್ಬಿಡತ್ತೆ ಅನ್ನೋದು ಕೂಡ ತಪ್ಪು. ಇಂಥ ಕೌನ್ಸಿಲಿಂಗ್ಗಳನ್ನು ಮಾಡಿಕೊಂಡು ಕೂತು ಚರ್ಚೆ ಮಾಡಿ ಪರಿಹಾರ ಮಾಡ್ಕೊಳ್ಳೋದು ಕೂಡ ಇದೆ, ಅದನ್ನು ಕೂಡ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಇದೆಲ್ಲ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ, ಕೌನ್ಸಿಲಿಂಗು ಆಯಿತು, ಮನೆಯವರು ಮಾತಾಡಿದ್ರು, ಎಲ್ಲ ಥರ ರಾಜಿ ತೀರ್ಮಾನಗಳು ಆಯಿತು, ಆದರೂ ಆಗ್ತಾ ಇಲ್ಲ ಅನ್ನೋದಾಗ ನಾವು ಅಂತಿಮವಾಗಿ ದೈವದ ಮೊರೆ ಹೋಗಬೇಕು. ಏನು ಇಂಥ ಮಾಂತ್ರಿಕ ಪ್ರಯೋಗ ಅಕಸ್ಮಾತ್ ನಮ್ಮ ಮೇಲೇನಾದರೂ ಮಾಡಿದಾರ, ಹೊಟ್ಟೆ ಕಿಚ್ಚಿಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರಾ, ಏನಾದರೂ ಒಂದು ಶಾಪಗಳು ಅಂತ ಹೇಳ್ತಾರೆ. ಈ ಶಾಪಗಳಿಂದ ತುಂಬ ಮದುವೆಗಳು ಕೆಟ್ಟೋಗುತ್ತೆ. ಯಾವ ಥರ ಶಾಪಗಳು? ಈ ಹಣ ಆಸ್ತಿ ಈ ಪಾಲು ಮಾಡಬೇಕಾದ್ರೆ ಅಕ್ಕನಿಗೆ ತಮ್ಮನಿಗೆ ಸ್ವಲ್ಪ ಆಸ್ತಿ ಜಾಸ್ತಿ ಕೊಟ್ಟಿರ್ತಾರೆ, ಇಲ್ಲ ಕಮ್ಮಿ ಕೊಟ್ಟಿರ್ತಾರೆ, ಇಲ್ಲ ಕೊಡೋದೇ ಇಲ್ಲ ಅಂದಿರ್ತಾರೆ, ಕೋರ್ಟಿಗೆ ಹಾಕ್ಕೊಂಡಿರ್ತಾರೆ. ಅವಾಗ ಆ ಶಾಪಗಳನ್ನು ಹಾಕಿದಾಗ ಸೋದತ್ರೆಂದು ಶಾಪ ಹಾಕಿದ್ರೆ, ಸೋದ್ರು ಮಾವಂದ್ರು ಶಾಪ ಹಾಕಿದ್ರೆ ಈ ಒಂದು ಸಂಸಾರದ ಜೀವನದ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಆ ಶಾಪಗಳು ನಮ್ಮ ಮೇಲೆ, ನಮ್ಮ ಸಂಸಾರ ಜೀವನಕ್ಕೆ ತೊಂದರೆ ಆಗತ್ತಾ, ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅದೆಲ್ಲ ಮುಂದೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. 26ನೇ ತಾರೀಕು ಪೌರ್ಣಮಿ ದಿವಸ ಶಿವಮೊಗ್ಗ ಪ್ರತ್ಯಂಗರ ಸನ್ನಿಧಾನದಲ್ಲಿ ಪ್ರತ್ಯಂಗರ ಮೆಣಸಿನಕಾಯಿ ಮಹಾಯಜ್ಞ ನಡೀತಾ ಇದೆ. ಕಾಲರ್ ರೆಡಿ ಇದ್ದಾರೆ ಮಂಡ್ಯದಿಂದ ಮಹಾದೇವ್ ಅಂತ ಹೇಳಿ. ನಮಸ್ತೆ ಮಹಾದೇವ್ ಅವರೇ. ನಮಸ್ಕಾರ. ನಮ್ದು ಮೈಸೂರು ತ್ಯಾನಾರ ಸಾಲಿಗ್ರಾಮ. ಸರಿ, ನಿಮ್ ಸಮಸ್ಯೆ ಏನಿದೆ ತಿಳಿಸಿ, ಗುರುಗಳಿದ್ದಾರೆ. ಬಹಳ ಕಷ್ಟ ಆಗ್ತಾ ಇದೆ. ಗುರುಜಿ ಅವ್ರದ್ದು ಬಹಳ ನಂಗೆ ಇಷ್ಟ ಆಯ್ತು. ಆದಷ್ಟು ಗುರುಜಿ ಅವ್ರದ್ದು ಜನಸಾಮಾನ್ಯ ಸಮಸ್ಯೆ ಬಗೆಹರಿಸೋದನ್ನ ನೋಡಿದೆ. ಆದ್ರಿಂದ ಒಂದು ಸಮಸ್ಯೆ ಕೇಳೋಣ, ಏನೋ ಬಗೆಹರಿಸದ. ಬಹಳ ತೊಂದ್ರೆ, ಹಣಕಾಸಿನ ಮುಗ್ಗಟ್ಟು, ಯಾವ್ದು ರೀತಿ ಕೈ ಎತ್ತಾ ಇಲ್ಲ, ಇಷ್ಟೇ ಸಂಪಾದನೆ ಮಾಡಿದ್ರು ಅದು ಸ್ವಲ್ಪ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ಇಲ್ಲ, ಸ್ವಲ್ಪ ಕೇಳೋಣ. ನಾನು ಯಾವ್ದು ನಂಬಲ್ಲ, ಆದ್ರೂ ಸ್ವಲ್ಪ ನಂಬಿಕೆ ಇದೆ ಇವ್ರ ಮೇಲೆ ನಂಗೆ ಬಹಳ. ಅದರಿಂದ ನಾನು ಕೇಳೋಣ ಅಂತ ಕಾಲ್ ಮಾಡಿದ್ದೆ ಮೇಡಮ್ ಅವರೇ. ಹೇಳಿ ಮಹಾದೇವಪ್ಪರೇ, ತಮ್ಮ ಏನು ಉದ್ಯೋಗ ಮಾಡ್ತೀರಾ? ನಮಸ್ಕಾರ. ನಮಸ್ತೆ ಹೇಳಿ. ನಿಮ್ಮ ಜನ ಸೇವೆ ಮತ್ತು 4 ಜನಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ನಂಗೆ ಬಹಳ ತುಂಬಾ ಇಷ್ಟ ಆಯ್ತು. ಐ ಆಮ್ ಆಲ್ಸೋ ಸೋಷಿಯಲ್ ವರ್ಕರ್. ಬಟ್ ನನಗೆ ಬಹಳ ನಿಮ್ ನೋಡಿದೆ ನಾನು ಪ್ರತಿ ಹಂತದಲ್ಲೂ ಜನಸಾಮಾನ್ಯರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರ ಆಗು ಹೋಗುವ ಸಮಸ್ಯೆಗಳು ಆದಷ್ಟು ನೀವು ಬಗೆಹರಿಸ್ತಕ್ಕಂಥದ್ದು
ನನಗೆ ಬಹಳ ಇಷ್ಟ ಆಯ್ತು. ಅದರಿಂದ ಸ್ವಲ್ಪ ನಾನು ಕೇಳೋಣ ಅಂತ ಮನಸ್ಸಾಯ್ತು. ಅದರಿಂದ ನಿಮ್ಗೆ ಬೆಳಿಗ್ಗೆ ನಾನು ಕಾಲ್ ಮಾಡಿದ್ದು ಗುರುಜಿ ಅವರೇ. ಆಗ್ಲಿ, ಹೇಳಿ ತಮ್ಮ, ತಾವು ಏನು ಉದ್ಯೋಗ ಮಾಡ್ತೀರಾ? ನಾನೊಂದು ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತೀನಿ, ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ತೀನಿ. ಆದರೆ ಸರ್ವಿಸ್ ಯಾವುದೇ ರೀತಿ ನನಗೆ ಹಣಕಾಸು 60-70 ರೂಪಾಯಿ ಸಂಪಾದನೆ ಮಾಡ್ತೀನಿ. ಯಾವುದೇ ರೀತಿಯಲ್ಲೂ ಸಹ ಕೈ ಇದಾಗ್ತಾ ಇಲ್ಲ. ಆರೋಗ್ಯದ ಸಮಸ್ಯೆ ಇದೆ ನನಗೂ ಸ್ವಲ್ಪ ಮನೆಗೂ ಸ್ವಲ್ಪ ಜಾಸ್ತಿ ಹಣಕಾಸು ಉಳಿತಾ ಇಲ್ಲ. ಸ್ವಲ್ಪ ಬಹಳ ಕಷ್ಟದ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀನಿ ಲೈಫ್ ನಲ್ಲಿ. ಅದರಿಂದ ಏನೋ ಒಂದು ಸೊಲ್ಯೂಷನ್ ಸಿಕ್ಕುತ್ತೆ ಅಂತ. ಖಂಡಿತ ತಾವು ನೋಡಿ, ಪ್ರತಿನಿತ್ಯ ಪೂರ್ವಾಭಿಮುಖ ಇಲ್ಲ ಉತ್ತರಾಭಿಮುಖವಾಗಿ ಒಂದು ಕೆಂಪು ವಸ್ತ್ರವನ್ನು ಹಾಕಿ ಅದ್ರ ಮೇಲೆ ಕುತ್ಕೊಬೇಕು. ಸಾಧ್ಯ ಕೆಳ ಕೂರಕ್ಕಾಗಿನ ಚೇರ್ ಮೇಲೆ ಕುತ್ಕೊಳ್ಳಿ. ಪೂರ್ವಾಭಿಮುಖ ಉತ್ತರಾಭಿಮುಖವಾಗಿ ಕಮಲಾಕ್ಷಿಯ ಜಪಮಾಲೆಯಲ್ಲಿ ದಿನಕ್ಕೆ 108 ಬಾರಿ ಈ ಮಂತ್ರವನ್ನು ಜಪ ಮಾಡ್ಕೊಬೇಕು. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಾಯ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಾಯ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಮಂತ್ರವನ್ನು 108 ಬಾರಿ ಪೂರ್ವಾಭಿಮುಖ ಉತ್ತರಾಭಿಮುಖವಾಗಿ ಕಮಲಾಕ್ಷಿ ಜಪಮಾಲೆಯಲ್ಲೇ ಜಪ ಮಾಡಬೇಕು. ಆ ಜಪಮಾಲೆ ನಿಮ್ಮ ಕಡೆ ಹತ್ರ ಎಳ್ಕೊಬೇಕು. ಯಾಕಂದರೆ ನಿಮ್ಮ ಕಡೆ ಹತ್ರ ಜಪಮಾಲೆಯನ್ನು ಎಳ್ಕೊಂತ ಈ ಜಪವನ್ನು ಮಾಡ್ತಾ ಬನ್ನಿ. ಮಂತ್ರ ಸಾನ್ನಿಧ್ಯದಿಂದ ಆದಷ್ಟು ಒಳ್ಳೆಯದಾಗತ್ತೆ. ಕಮಲದ ಹೂವನ್ನು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಒಂದು ವಾರದಲ್ಲಿ 2-3 ಸತಿ 4 ಸತಿ ನಿಮ್ಮ ಮನೆ ದೇವರ ವಾರ ಯಾವಾಗಿದೆ ಆವಾಗ ಕಮಲದ ಹೂವನ್ನು ನಿಮ್ಮ ಮನೆ ದೇವರಲ್ಲಿ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಪೂಜೆನ ಮಾಡ್ತಾ ಬನ್ನಿ. ಲಕ್ಷ್ಮೀ ಕೃಪಣಾಕ್ಷವೇ ಸ್ಥಿರಲಕ್ಷ್ಮಿಗೆ ಅನುಗ್ರಹವಾಗುತ್ತೆ. ಧನ್ಯವಾದಗಳು ಮಹಾದೇವ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಮದುವೆಯ ಬಗ್ಗೆ ಮಾತನಾಡ್ತಾ ಇದ್ರಿ. ಇದಕ್ಕೆ ಹಲವಾರು ಸಮಸ್ಯೆ ಆಗುತ್ತೆ ಮದುವೆಯ ಸಂದರ್ಭದಲ್ಲಿ, ಮದುವೆಯಾದ ನಂತರ ಅಂತ ತಿಳಿಸ್ಕೊಡ್ರಿ. ಇನ್ನು ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಮಸ್ಯೆಗಳು ಉಂಟಾದಾಗ? ಸಮಸ್ಯೆಗಳು ಪ್ಲಸ್ ಮುಂಚೆ ನಾನು ಹೇಳಿದ್ರೆ ಶಾಪಗಳು ಅಂತ. ಏನು ಶಾಪ ಅನ್ನೋ ಪ್ರಶ್ನೆಗೆ ಈ ಹಣ ಆಸ್ತಿ ಪಾಲು ವಿಚಾರ ಇರುತ್ತೆ. ಅಂದರೆ ಏನು, ಈಗ ಆ ಮದುವೆ ಏನೋ ಆಗಬೇಕು ಅಂತ ಇರುತ್ತೆ. ಆ ಮದುವೆ ಮಾಡ್ಕೊಬೇಕಾದ್ರೆ ಅವ್ರ ತಂದೆ ಅವರ ಸೋದರತೆಂದರು ಅವ್ರ ಮನೇಲಿ ಏನೋ ಜಗಳ ಆಗೋಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಅಕ್ಕ ತಂಗಿರು ಶಾಪ ಹಾಕಿಬಿಟ್ರೆ, ಆ ವ್ಯಕ್ತಿಯ ಅಣ್ಣ ತಮ್ಮಂದರು ಶಾಪ ಹಾಕಿದ್ರೆ, ಇಲ್ಲ ಹೆಣ್ಣು ಮಕ್ಕಳಾಗಿದ್ದರೆ ಆ ಹೆಣ್ಣು ಮಗಳಿಗೆ ಅವರ ಒಂದು ಅಣ್ಣಂದರು ಇಲ್ಲ ತಮ್ಮಂದರು ಶಾಪ ಹಾಕಿದ್ರೆ ಅವಳ ಮಗಳು ಮದುವೆ ಮಾಡಬೇಕಾದ್ರೆ ಆ ಶಾಪ ಹಾಕಿರೋಂಥ ವ್ಯಕ್ತಿ ಸೋದರ ಮಾವ ಆಗ್ತಾರೆ, ಇಲ್ಲ ಸೋದರ ಅಳಿಯಂದ್ರ ಆಗ್ತಾರೆ, ಇಲ್ಲ ಸೋದರ ಅತ್ತೆಂದ್ರ ಆಗ್ತಾರೆ. ನೀವು ಆಸ್ತಿ ಕೊಡಬೇಕಾದ್ರೆ ಶಾಪ ಹಾಕ್ತಾರೆ. ಜಮೀನು ವಿಚಾರಕ್ಕೆ ಶಾಪ, ಸೈಟ್ ವಿಚಾರಕ್ಕೆ ಶಾಪ. ಅಯ್ಯೋ ನನಗೇನು ಆಸ್ತಿ ಕೊಟ್ಟಿನ ಹಾಳಾಗೋಗು, ನಿಮ್ಮ ಮಕ್ಕಳು ಏಳಿಗೆ ಆಗಬಾರ್ದು, ಇಲ್ಲ ಅವ್ರ ಮಕ್ಕಳು ಚೆನ್ನಾಗಿರಬಾರ್ದು, ನಮ್ಮ ಆಸ್ತಿಯೆಲ್ಲ ದೋಚಿಬಿಟ್ರು ಅಂತ ಶಾಪ ಹಾಕಿದ್ರೆ ಅದು ಶಾಪ ಬಹಳ ತಟ್ಟತ್ತೆ. ಅದರಲ್ಲೂ ಇತ್ತೀಚಿನ ಕಾಲಘಟ್ಟದಲ್ಲಿ ತುಂಬ ಆಗೋಗಿದೆ. ಮಾತಾಡಲ್ಲ, ಮದುವೆಗಳಿಗೂ ಬರಲ್ಲ, ಇವ್ರ ಮದುವೆಗೆ ಅವ್ರಿಗೆ ಕರೆಯಲ್ಲ, ಇನ್ವಿಟೇಷನ್ ಕಾರ್ಡೇ ಕೊಡಲ್ಲ. ಈ ಥರ ಎಲ್ಲ ಆಗೋದಾಗ ಅವರು ಶಾಪಗಳು ಹಾಕೋ ತಂದೆ ತಾಯಿಯಂದ್ರೆ ಮಾಡಿದಂಥ ಈ ಜಗಳ ಇಲ್ಲ ಯಾವುದೋ ಹಣ ಆಸ್ತಿ ವಿಚಾರಕ್ಕೆ ಆ ಶಾಪಗಳು ಹಾಕಿದಾಗ ಏನಾಗುತ್ತೆ, ಅವರು ಗಂಡ ಹೆಂಡತಿರ ಮನೆಯಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯವಾಗಲ್ಲ. ಇನ್ನೊಂದು ಗೋಶಾಪ ಅಂತೀವಿ, ಗುರುಶಾಪ, ಸನ್ಯಾಸ ಶಾಪ, ಪ್ರೇತ ಶಾಪ, ದೈವಶಾಪ ಅಂತ. ಈ ದೈವಶಾಪ ಅಂದರೆ ಏನು ಅಂದರೆ, ನಿಮ್ಮ ಮದುವೆ ಆಗಲ್ಲ ಅಂತ ಆದ ತಕ್ಷಣ ಈ ಮದುವೆ ಹುಡುಕೋ ಸಂದರ್ಭದಲ್ಲಿ 1 ವರ್ಷ 2 ವರ್ಷ 3 ವರ್ಷ ಮದುವೆ ನಿಶ್ಚಯ ಆಗ್ತಾಯಿಲ್ಲ ಅಂದಾಗ ಇಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಇಲ್ಲಿ ಒಂದು ಹರಕೆ, ಅಲ್ಲಿ ಯಾರೋ ಒಬ್ಬರು ಫ್ರೆಂಡ್ ಹೇಳ್ತಾರೆ ಅಲ್ಲಿ ಒಂದು ಹರಕೆ, ಅದಾದಮೇಲೆ ಮತ್ತಿನ್ಯಾರೋ ಇನ್ನೊಬ್ರು ಹೇಳಿದ್ರು ಅದ್ಯಾವುದೋ ಒಂದು ಪೂಜೆ, ಅದೊಂದು ಅರ್ಧ ಪೆಂಡಿಂಗು. ಇದ್ಯಾವುದೋ ರೋಡಲ್ಲಿ ಹೋಗ್ತಾ ಇರೋ ದೇವಸ್ಥಾನ ಕಾಣುತ್ತೆ, ಅಯ್ಯೋ ದೇವರೇ ನನ್ನ ಮದುವೆ ಆದ ತಕ್ಷಣ ಸಾಕು ಗಂಡ ಹೆಂಡತಿ ಕರ್ಕೊಂಡು ಪೂಜೆ ಮಾಡಿಸ್ಬಿಡ್ತೀನಿ, ಮಡ್ಲಾಕಿ ಕೊಟ್ಬಿಡ್ತೀನಿ ಅಂತ ಕಂಡ ದೇವರಲ್ಲಿ ಹರಕೆ ಓದುತ್ತಾರೆ. ಅವ್ರು ಎಲ್ಲೆಲ್ಲೇ ಹರಕೆ ಓದುತ್ತಾರೋ, ಯಾವ್ಯಾವ ದೇವ್ರಿಗೆ ಏನೇನು ಪ್ರಾರ್ಥನೆ ಮಾಡ್ಕೊತಾನೋ, ಅದೆಷ್ಟೆಷ್ಟು ಹುಂಡಿಗೆ ದುಡ್ಡು ಹಾಕ್ತೀನಿ, ಏನೇನು ಪೂಜೆ ಮಾಡಿಸ್ತೀನಿ ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ ಅವರಿಗೆ. ಮದುವೆ ನಿಶ್ಚಯ ಆದ ತಕ್ಷಣ ಇವರು ಸಂತಸದ ಪರಮಾವಧಿಗೆ ಹೋಗ್ಬಿಟ್ಟಿರ್ತಾರೆ. ಮದುವೆ ಆಗಿ 1 ವರ್ಷ 2 ವರ್ಷ 3 ವರ್ಷ ಆದರೂ ಕೂಡ ಯಾವ ಹರಕೆಗಳೂ ತೀರಿಸಲ್ಲ. ಅದರಲ್ಲಿ ತುಂಬ ದೊಡ್ಡದಾಗಿರುವಂಥ 1-2 ಹರಕೆ ಪೂಜೆಗಳು ತೀರಿಸ್ಬೋದೇ ಹೊರತು, ಆದರೆ ಸಣ್ಣ ವಿಚಾರಕ್ಕೂ ಸಣ್ಣ ದೇವತೆಗಳಿಗೂ ಹೋದ ಕಡೆ ಇವರು ಆ ಮದುವೆ ವಿಚಾರವಾಗಿ ಹರಕೆ ಹೊತ್ತಿರ್ತಾರೆ. ಆ ಹರಕೆಗಳು ತೀರಿಸದೇ ಇದ್ದಾಗ ಆ ದೈವ ಶಾಪವಾಗುತ್ತೆ. ಅಂದರೆ ಮದುವೆ ಹರಕೆಗೆ 12 ವರ್ಷ ಆಗಿ ಮದುವೆ ಆಗಿ ಮಕ್ಕಳು ಮದುವೆಗೆ ಬಂದರೂ ಕೂಡ ಇವರು ಆ ಒಂದು ಹರಕೆಗಳನ್ನು ತೀರಿಸಲ್ಲ. ಆ ತೀರಿಸದೇ ಇದ್ದಾಗ ಏನಾಗುತ್ತೆ, ಆ ಮನೇಲಿ 24 ಗಂಟೆ ಗಂಡ ಹೆಂಡತಿಯಲ್ಲಿ ಜಗಳ, ಕಿರಿಕಿರಿಗಳು, ಆ ಮಕ್ಕಳು 3 ವರ್ಷ 4 ವರ್ಷ ಆದರೂ ಮಕ್ಕಳು ಹುಟ್ಟಲ್ಲ, ನಾನಾ ರೀತಿಯ ಸಮಸ್ಯೆಗಳು. ಏನೇನು ವಿಚಾರ, ಒಂದು ಹರಕೆ ವಿಚಾರ, ಇನ್ನೊಂದು 2ನೇದು ಶಾಪದ ವಿಚಾರ, 3ನೇದು ಮನಸ್ಥಿತಿ ವಿಚಾರ, 4ನೇದು ಅವರೇ ಸ್ವಯಂ ಕೃತವಾಗಿ ಮಾಡಿರುವಂಥ ತಪ್ಪುಗಳಿಂದ ಅವರ ಮದುವೆ ಜೀವನಗಳು ಕೆಟ್ಟೋಗುತ್ತೆ. ಏನು ಫಸ್ಟಿಗೆ ನಾನು ಹೇಳಿದಾಗೆ ಯಾರಿಗೂ ಇಷ್ಟಪಡೋದು, ಆ ಮನೇಲಿ ಹೇಳಲ್ಲ,
ಒತ್ತಾಯಕ ಮದುವೆಗಳು ಇದೆಲ್ಲ ಸೇರ್ಕೊಂಡ್ಬಿಟ್ಟು ಇವರಿಗೆ ಸಮಸ್ಯೆಗಳು ಎದುರಾಗತ್ತೆ. ಬಿಟ್ಟರೆ ಆಗೋ ಅನಿಷ್ಟಕ್ಕೆಲ್ಲ ಶನೈಶ್ಚರನೇ ಕಾರಣ ಅಂತ ದೇವರನ್ನು ದೂಷಣೆ ಮಾಡೋದು ತಪ್ಪಾಗುತ್ತೆ. ಈ ಥರ ಒಂದೊಂದಾಗಿ ನಮ್ಮ ಜೀವನವನ್ನು ನಾವೇ ಸರಿ ಮಾಡ್ಕೊಂತ ಅರ್ಥಗರ್ಭಿತವಾಗಿ ಒಂದು ಸರಿ ದಾರಿಯಲ್ಲಿ ಧರ್ಮ ಮಾರ್ಗವಾಗಿ ನಡೆಸ್ಕೊತ ಹೋದಾಗ ಜೀವನ ಪರಿಪೂರ್ಣತೆ ಕಾಣುತ್ತೆ. ಇದನ್ನು ಮಾಡಬೇಕು. ಇನ್ನು ಪರಿಹಾರದ ಮಾರ್ಗಗಳು ಏನು ತಿಳಿಯುವಂಥ ಪ್ರಯತ್ನ ಮುಂದೆ ಮಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ ತುಮಕೂರಿಂದ. ನಮಸ್ತೆ. ನಮಸ್ಕಾರ ಸರ್. ಮಾತನಾಡಿ, ಗುರುಗಳಿದ್ದಾರೆ. ಏನ್ ಸಮಸ್ಯೆ ಇದೆ ತಿಳಿಸಿ ಭೂತಣ್ಣ ಅವರೇ. ಹೇಳಿ ಸರ್. ನಮಸ್ಕಾರ ಗುರು. ನಮಸ್ತೆ, ಹೇಳಿ ಭೂತಣ್ಣ ಅವರೇ. ಮಗ ಮದುವೆ ಸೆಟ್ ಆಗ್ತದೆ ಸರ್. ಯಾರಿಗೆ ಮದುವೆ ಸೆಟ್ ಆಗ್ತಿಲ್ಲ? ಮಗ 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 ಮಗನಿಗೆ ಹೆಸರೇನು? ಕುಮಾರ. ಏನು ಉದ್ಯೋಗ ಮಾಡ್ತಾರೆ? ಎಷ್ಟು ವಯಸ್ಸಾಗಿದೆ? ಅವನು 33 ವರ್ಷ. MBA ಮಾಡ್ಕೊಂಡು ಕಂಪ್ನಿ ವರ್ಕ್ ಮಾಡ್ತಾನೆ. ಇವರಿಗೆ ಮದುವೆ ನಿಶ್ಚಯವಾಗಬೇಕು. ಹಾಂ ಸರ್. ಓಕೆ, ನೋಡಿ ಇವ್ರು ಏನು ಮಾಡಬೇಕಪ್ಪ ಅಂದರೆ ಶಿವ ಮತ್ತು ಶಕ್ತಿ ಅಮ್ಮನವರ ದೇವಾಲಯದಲ್ಲಿ ಸಾಧ್ಯವಾದಷ್ಟು ಏಕಾದಶ ರುದ್ರಾಭಿಷೇಕ ಅಂತ ಹೇಳ್ತೀವಿ. ಅಮ್ಮನವರಿಗೂ ರುದ್ರಾಭಿಷೇಕ ಮತ್ತು ಈಶ್ವರಿಗೂ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಒಂದು ಸುಮಂಗಲಿ ಪೂಜೆ ಅಂತ ಮಾಡಿ ಸುಮಂಗಲಿಯರಿಗೆ ತಾಂಬೂಲವನ್ನು, ಕಾಣಿಕೆಯನ್ನು ಮತ್ತು ಒಂದು ಸುಮಂಗಲಿ ಭೋಜನವನ್ನು ಮಾಡಿಸಿ ಜೊತೆಯಲ್ಲಿ ಗೋಗ್ರಾಸವನ್ನು ಮಾಡಿಸ್ತಾ ಬರಲಿ. ಅಂದರೆ ಹಸುವಿಗೆ ಪ್ರತಿನಿತ್ಯ ಒಂದು ಊಟವನ್ನು ಮತ್ತು ಒಂದು ಅಕ್ಕಿ ಬೆಲ್ಲವನ್ನು ಕೊಡ್ತಾ ಹೇಳಬೇಕಾಗಿರುವಂಥ ಮಂತ್ರ ಏನಪ್ಪ ಅಂದರೆ ಓಂ ಶಾಳುವೇಷಾಯ ವಿದ್ಮಹೆ ಪಕ್ಷಿರಾಜಾಯ ಧೀಮಹಿ ತನ್ನೋ ಶರಭ ಪ್ರಚೋದಯಾತ್. ಶರಭ ಮತ್ತು ಶಕ್ತಿ ಆರಾಧನೆಯಿಂದ ಒಳ್ಳೆಯದಾಗತ್ತೆ. ತುಂಬ ಸಣ್ಣ ಮಂತ್ರ ಇದು, ಹೇಳ್ಕೊಳ್ಳೋದಕ್ಕೂ ಅನುಕೂಲವಾಗುತ್ತೆ. ಶರಭೇಶ್ವರ ಅನುಗ್ರಹದಿಂದ ಅಕಸ್ಮಾತ್ ಮಾಂತ್ರಿಕ ಪ್ರಯೋಗವಾಗಿದ್ರೂ ಸರಿ, ಗ್ರಹದೋಷಗಳಾಗಿದ್ರೂ ಸರಿ, ದೃಷ್ಟಿದೋಷವಾದರೂ ಸರಿ ಪರಿಹಾರವಾಗಿ ಅವರಿಗೆ ಕಂಕಣ ಯೋಗ ಕೂಡಿ ಬರೋದಕ್ಕೆ ಅವಕಾಶವಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆಯ ಬಗ್ಗೆ, ಮದುವೆಯ ವಿಳಂಬದ ಜೊತೆಗೆ ಮದುವೆಯಾದ ನಂತರ ಯಾಕೆ ಮನಸ್ತಾಪಗಳು, ವಿಚ್ಛೇದನಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ತೆ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಡಿಸೆಂಬರ್ 26ನೇ ತಾರೀಕು ಶ್ರೀ ಪ್ರತ್ಯಂಗಿರ ದೇವಿ ಒಣಮೆಣಸಿನಕಾಯಿ ಮಹಾಯಾಗ ನಡೀತಾ ಇದೆ. ಈ ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಮಹಾಯಾಗದಲ್ಲಿ ಭಾಗಿಯಾಗಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಇದಾಗಿತ್ತೀಯ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. Dagitadom, dagadagitadom, drugudagitadirigatadom.